ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ಡೌಟ್ಸ್ಗಳ ಮೇಲೆ ಡೌಟ್ಸ್ ಇಟ್ಕೊಂಡ್ರೆ ನಿಜವಾಗಿಯೂ ಎಕ್ಸಾಮ್ ಸರಿಯಾಗಲ್ಲ. ಹಾಗಾಗಿ ಕ್ಲಿಯರಾಗಿ ಇನ್ನೂ ಏನಾದರೂ ಡೌಟ್ ಇದ್ದರೆ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ನಮಗೆ ತಿಳಿಸಿದರೆ ಇನ್ನೊಂದು ವಿಡಿಯೋವನ್ನು ಮಾಡಿ ಕೊಡ್ತೇನೆ. ಈಗ ನಿಮಗೆ ಡೌಟ್ ಇರುವಂಥದ್ದು, ಸರ್ ಎಕ್ಸಾಮ್ 2 ಏನೋ ಕಟ್ಟಿಬಿಡ್ತೇವೆ, ನೀವು ಹೇಳ್ದಂಗೆ ಎಕ್ಸಾಮ್ 2 ಬರೆದಾದ ಮೇಲೆ ಏನಾದರೂ ಪಾಸ್ ಆಗಿರೋ ಸಬ್ಜೆಕ್ಟು ಫೇಲ್ ಆಗಿಬಿಟ್ರೆ ಮುಗೀತು ನಮ್ಮ ಕತೆ ಅಂತ. ಯಾಕಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ, ಮ್ಯಾಥಮೆಟಿಕ್ಸಲ್ಲಿ 24 ಅಂಕಗಳನ್ನು ಎಕ್ಸಾಮ್ 1ನಲ್ಲಿ ತೆಗೆದಿರ್ತಾನೆ ಅಂದ್ಕೊಳ್ಳಿ, ನೀವೇ ತೆಗೆದಿರ್ತೀರಾ ಅಂದ್ಕೊಳ್ಳಿ. ಫೇಲ್ಯೂರ್ ಸ್ಟೂಡೆಂಟ್ಸೋ ಅಥವಾ ವೀಕ್ ಸ್ಟೂಡೆಂಟ್ಸೋ ಏನೇನೋ ಮಾಡಿ ಆ ಕಡೆ ಈ ಕಡೆನೋ ಏನೋ ಮಾಡಿ 24 ಮಾರ್ಕ್ಸ್ಗಳನ್ನು ಗಳಿಸಿರ್ತೀರ. ಅದೇ ಸೇಮ್ ಟೈಮಿಗೆ ಎಕ್ಸಾಮ್ 2 ಬರೆದಾದ್ಮೇಲೆ ಪೇಪರ್ ಏನೋ ನಿಮ್ಮ ಹಣೆ ಬರ ಸರಿ ಇಲ್ಲ ಅಥವಾ ಟಫ್ ಬಂದಿರುತ್ತೋ ಅಥವಾ ಓದೋಕ್ಕಾಗಿರಲ್ಲ, 18 ಮಾರ್ಕ್ಸ್ ಬಂದಿರುತ್ತೆ. ಹಾಗಿದ್ರೆ ಯಾವ ಮಾರ್ಕ್ಸನ್ನು ಪರಿಗಣಿಸಲಾಗತ್ತೆ, ಯಾವ ಮಾರ್ಕ್ಸನ್ನು PUC ಬೋರ್ಡ್ ವತಿಯಿಂದ ಕನ್ಸಿಡರ್ ಮಾಡಲಾಗುತ್ತೆ, ಎಕ್ಸಾಮ್ 1 ತಗೊಂತಾರೋ ಅಥವಾ ಎಕ್ಸಾಮ್ 2 ತಗೊಂತಾರೋ, ಇವೆಲ್ಲ ಡೌಟ್ಸ್ಗಳಿಗೆ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಸೊಲ್ಯೂಷನನ್ನು ಕೊಡ್ತಾ ಇದ್ದೇನೆ. ಸರ್ ಇದೇನೋ ಫೇಲ್ಯೂರ್ದು ಆಯಿತು, ನಾನು ಫಿಸಿಕ್ಸಲ್ಲಿ 35 ಮಾರ್ಕ್ಸು ಎಕ್ಸಾಮ್ 1ನಲ್ಲಿ ತೆಗೆದಿದ್ದೆ, ನಾನು ಎಕ್ಸಾಮ್ 2 ಬರೆದಾಗ 30 ಮಾರ್ಕ್ಸ್ ಬಂದುಬಿಟ್ಟಿದೆ, ಇಲ್ಲಿಂಕ್ಕಿಂತ 5 ಮಾರ್ಕ್ಸ್ ಕಡಿಮೆ ಆಗಿಬಿಟ್ಟಿದೆ ಸರ್, ಯಾವುದನ್ನು ತಗೊಳ್ತಾರೆ ಅಂತ. ಕೆಮಿಸ್ಟ್ರಿ 65 ಬಂದಿತ್ತು ಸರ್, ಮತ್ತೆ ಎಕ್ಸಾಮ್ ಬರೆದೆ, ಯಾಕಂದರೆ ಕಾನ್ಫಿಡೆನ್ಸ್ ಇತ್ತು 70 ಔಟ್ ಆಫ್ 70 ಬಂದೇ ಬರುತ್ತೆ ಅಂತ, 69 ಬಂದಿದೆ. ಹಾಗಿದ್ರೆ ಯಾವ ಮಾರ್ಕ್ಸನ್ನು ಅವರು ನನಗೆ ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಹಾಕಿ ಕೊಡ್ತಾರೆ ಅಂತ ಇವೆಲ್ಲ ಡೌಟ್ಸ್ಗಳಿಗೆ ಕ್ಲಿಯರಾಗಿ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಈಗಾಗಲೇ 4 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಆ ವೀಡಿಯೋಸ್ಗಳನ್ನು ನೋಡಿದರೆ ಮುಂದೆ ನಿಮಗೆ ಏನು ತೊಂದರೆ ಆಗಲ್ಲ. ಅದಕ್ಕೆ ಇಂತಹ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೇನೆ. ಒಂದು 5 ನಿಮಿಷ ಟೈಮ್ ಕೊಡಿ. ಸೆಕೆಂಡ್ ಇಯರ್ PUC ಆ್ಯನ್ಯುವಲ್ ಎಕ್ಸಾಮ್ 2 ಯಾವತ್ತೇ ಪ್ರಾರಂಭ ಆಗುತ್ತೆ? 25/4/2026 ಅಂದರೆ ಏಪ್ರಿಲ್ 25ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಇವತ್ತಿನಿಂದಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಮೆಟೀರಿಯಲ್ ಕೊಡ್ತಾರೋ ಇಲ್ಲೋ ಟೆನ್ಷನ್ ತಗೋಬೇಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾರು ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಪಾಠ ಮಾಡ್ತಾರೋ ಇಲ್ಲೋ ತಗೋಬೇಡಿ ಸರ್. ಇಷ್ಟು ದಿನ ಅಂತೂ ಓದಿದರೆ ವರ್ಷ ಇಡೀ ಕೂತ್ಕೊಂಡು ಎಕ್ಸಾಮ್ 2 ಟೈಮ್ ಟೇಬಲ್ ತಕ್ಕೊಂಡು ಯಾವ ಎಕ್ಸಾಮನ್ನು ತಾಗಳು ಕಟ್ಟಲಿಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ರೋ ಅದನ್ನು ಬರ್ಕೊಂಡು ಡೇಟು ಅದಕ್ಕೆ ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ. ಎಕ್ಸಾಮ್ 1ನಲ್ಲಿ ತಾಗಳು ಫಿಸಿಕ್ಸಲ್ಲಿ 35 ತಗೊಂಡಿದ್ರಿ ಅಂದ್ಕೊಳ್ಳಿ. ಹಾಗಿದ್ರೆ ಫಿಸಿಕ್ಸು ಎಕ್ಸಾಮ್ 2ನಲ್ಲಿ 30 ಬಂದಿದೆ. ಹಾಗಿದ್ರೆ ಇದು ಯಾವುದೇ ಟೀಚರ್ ಆಗಿರಲಿ PUC ಬೋರ್ಡ್ ಆಗಿರಲಿ ಮಾಡುವ ಕೆಲಸವಲ್ಲ, ಮಿಷಿನ್ ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡ್ಕೊಳುತ್ತೆ. ಅದೇನು ಅಂದರೆ ಯಾವ ಅಂಕಗಳು ಹೈಯೆಸ್ಟ್ ಇದ್ದಾವೋ, ಯಾವ ಅಂಕಗಳು ಇಲ್ಲಿ ಹೈಯೆಸ್ಟ್ ಇದೆ ಅದು 35 ಆಗಿರುತ್ತೆ. ಇಲ್ಲಿ 35 ಮಾರ್ಕ್ಸನ್ನು ಕನ್ಸಿಡರ್ಡ್ ಮಾಡಲಾಗತ್ತೆ. ಕ್ಲಿಯರ್? ಎ ಅನ್ನೋ ಹುಡುಗ, ರಾಜು ಅನ್ನೋ ಹುಡುಗ ನೋಡಿ, ಈಗ ಇಮ್ಯಾಜಿನ್ ರಾಜು ಅನ್ನೋ ಹುಡುಗ ಫಿಸಿಕ್ಸ್ ಮಾರ್ಕ್ಸನ್ನು ಇಲ್ಲಿ ಎಕ್ಸಾಮ್ 1ನಿಂದ ತೆಗೆದುಕೊಳ್ಳಲಾಗತ್ತೆ. ಇದನ್ನು ರಿಜೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಲ್ವ? ನೆಕ್ಸ್ಟು ರಾಣಿ ಅನ್ನೋ ಹುಡುಗಿ ಕೆಮಿಸ್ಟ್ರಿ ಎಕ್ಸಾಮ್ ಬರೆದಿರ್ತಾಳೆ, 65 ಫಸ್ಟಿಗೆ ಬಂದಿರುತ್ತೆ. ಆಮೇಲೆ ಎಕ್ಸಾಮ್ 2ನಲ್ಲಿ 69 ಬರುತ್ತೆ. ಹಾಗಿದ್ದರೆ ಅವಳ ಈ ಮಾರ್ಕ್ಸ್ಗಳನ್ನು ಇಲ್ಲಿ ಕೌಂಟ್ ಮಾಡಲಾಗತ್ತೆ, ಕನ್ಸಿಡರ್ಡ್ ಈ ಮಾರ್ಕ್ಸನ್ನು ಮಾಡಲಾಗತ್ತೆ. ತಾವುಗಳು ನೋಡ್ಬೋದು, ಒಂದರಲ್ಲಿ ಈ ಕಡೆ ಹೋಗ್ತಾಯಿದೆ, ಒಂದರಲ್ಲಿ ಆ ಕಡೆ ಹೋಗ್ತಾಯಿದೆ. ಮಿಷಿನ್ನೇ ಸಾಫ್ಟ್ವೇರೇ ಆಟೋಮೆಟಿಕ್ಕಾಗಿ ಯಾವ ಮಾರ್ಕ್ಸ್ ಜಾಸ್ತಿ ಇದ್ದಾವೋ ಆ ಮಾರ್ಕ್ಸನ್ನೇ ಪಿಕ್ ಮಾಡ್ಕೊಳುತ್ತೆ. ಕ್ಲಿಯರ್? ಇದು ಕೂತ್ಕೊಂಡು ಮ್ಯಾನ್ಯುವಲಾಗಿ ಆಗುವಂತಹ ಕೆಲಸಗಳು ಅಲ್ಲ. ಇನ್ನೊಂದು ಬಹಳ ಜನಕ್ಕೆ ಡೌಟ್ ಇದೆ, ಅದನ್ನು ಕೂಡ ಕ್ಲಿಯರ್ ಮಾಡ್ತೇನೆ ಇದೇ ಒಂದು ವಿಡಿಯೋದಲ್ಲಿ. ಸರ್ ಪ್ರಾಕ್ಟಿಕಲ್ PRACTI ಪ್ರಾಕ್ಟಿಕಲ್ಸ್, ಯಾಕಂದರೆ ಕೆಮಿಸ್ಟ್ರಿ ಫಿಸಿಕ್ಸು ಇದಕ್ಕೆಲ್ಲ ಪ್ರಾಕ್ಟಿಕಲ್ಸ್ ಬರೆದಿರ್ತೀರ. ಮ್ಯಾಥ್ಸಲ್ಲಿ 20 ಮಾರ್ಕ್ಸಿಗೆ ತಗೊಳ್ಳೋ ಏನು ಬರೆದಿರ್ತೀರ ಅಂದರೆ ಥಿಯರಿ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಇವಕ್ಕೆಲ್ಲ 30 ಮಾರ್ಕ್ಸಿಗೆ ಫಿಕ್ಸ್ ಇವು. ಇಮ್ಯಾಜಿನ್ ಎಕ್ಸಾಮ್ 1ನಲ್ಲಿ ನಿಮಗೆ 27 ಬಂದಿರುತ್ತೆ, ಇಲ್ಲಿ ಒಂದು 25 ಬಂದಿರುತ್ತೆ, ಇದಕ್ಕೆ 20ಕ್ಕೆ ಒಂದು 15 ಬಂದಿರುತ್ತೆ. ಈಗ ಕರೆಕ್ಟಾಗಿ ಕೇಳ್ಕೊಳ್ಳಿ ಮಕ್ಕಳೇ, ಇದು ಏನು ಚೇಂಜ್ ಆಗೋಲ್ಲ. ಎಕ್ಸಾಮ್ 1ಗೆ ಏನು ಬಂದಿರುತ್ತೋ ಪ್ರಾಕ್ಟಿಕಲ್ ಮಾರ್ಕ್ಸು ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸಿಗೆ ನಿಮ್ಮ ಅಸೈನ್ಮೆಂಟು ಅಂದರೆ ಇಂಟರ್ನಲ್ ಮಾರ್ಕ್ಸು ಪ್ಲಸ್ ಇಂಟರ್ನಲ್ ಮಾರ್ಕ್ಸು ಏನು ಬಂದಿರುತ್ತೋ ಅದೇ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ. ಯಾಕೆಂದರೆ ಬಹಳ ಜನ ವಿದ್ಯಾರ್ಥಿಗಳು ಅದು ಕೂಡ ಕೇಳ್ತಾಯಿದ್ದಾರೆ, ಸರ್ ನಮಗೆ ಇಂಟರ್ನಲ್ ಕಡಿಮೆ ಬಂದುಬಿಟ್ಟಿದೆ, ನಾವು ಜಾಸ್ತಿ ಮಾಡ್ಕೋಬೋದು, ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ. ಇಂಪ್ರೂವ್ಮೆಂಟ್ ಇರುವಂಥದ್ದು ಓನ್ಲಿ ಫಾರ್ ಥಿಯರಿ ಎಕ್ಸಾಮ್ಸ್. ಕ್ಲಿಯರ್? ಇಂಪ್ರೂವ್ಮೆಂಟ್ ಕಾನ್ಸೆಪ್ಟ್ ಈಸ್ ಫಾರ್ ಓನ್ಲಿ ಥಿಯರಿ ಎಕ್ಸಾಮ್ಸ್. ಥಿಯರಿ ಎಕ್ಸಾಮ್ಸ್ ಅಂದರೆ ಇವೇ 70 ಮಾರ್ಕ್ಸ್ ಎಕ್ಸಾಮ್ಸು, 80 ಮಾರ್ಕ್ಸ್ ಎಕ್ಸಾಮ್ಸು ನಡೀತಾವಲ್ವ, ವಿತ್ ಪ್ರಾಕ್ಟಿಕಲ್ ವಿತೌಟ್ ಪ್ರಾಕ್ಟಿಕಲ್, ಅದಕ್ಕೆ ಮಾತ್ರ ಇರುವಂಥದ್ದು. ಈಗ ಮ್ಯಾಥಮೆಟಿಕ್ಸಿಗೆ ಬರೋಣ. ಮ್ಯಾಥ್ಸಲ್ಲಿ ಪಾಪ ನೋಡಿ, ಈಗ ಅರುಣ್ ಅನ್ನೋ ಒಬ್ಬ ಹುಡುಗ, ಅರುಣ್ ಅಂತ ತಗೊಳ್ಳೋಣ, ಒಬ್ಬ ಹುಡುಗ ಮ್ಯಾಥ್ಸ್ ಎಕ್ಸಾಮಲ್ಲಿ ಫಸ್ಟಿಗೆ 24 ಕೊಟ್ಟು ಯಾರೋ ಪುಣ್ಯವಂತ ಪಾಸ್ ಮಾಡಿರ್ತಾರೆ. ಆದರೆ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ. ಏನು ಅಂದರೆ ಏನಾದರೂ ಆಗಲಿ
ನಾನು ಮತ್ತೆ ಎಕ್ಸಾಮ್ ಬರೆದು ಓದ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ ಅಂತ ಪಾಪ ಭಾಳ ಶ್ರಮಪಟ್ಟು ವರ್ಕನ್ನು ಮಾಡ್ತಾನೆ. ಹಿ ಡಿಡ್ ಹಾರ್ಡ್ ವರ್ಕ್. ಯಾರು? ಅರುಣ್. ಬಟ್ ಅನ್ಫಾರ್ಚುನೇಟ್ಲಿ ಹಿ ಸ್ಕೋರ್ಡ್ ಓನ್ಲಿ 18 ಇನ್ ಎಕ್ಸಾಮ್ 2. ಇದರ ಅರ್ಥವೇನು ಅಂದರೆ ಪಾಸ್ ಆದವನು ಇಲ್ಲಿ ಫೇಲ್ ಆಗಿದ್ದಾನೆ. ಈಗ ಪಾಸ್ ಆದವನು ಏನಾಗಿದ್ದಾನೆ? ಫೇಲ್. ಹಾಗಿದ್ದರೆ ಅರುಣ್ ಫೇಲಾ ಅಂತ ಮ್ಯಾಥಮೆಟಿಕ್ಸಲ್ಲಿ? ನೋ, ಅರುಣ್ ಈಸ್ ಪಾಸ್. ಅರುಣ್ ಪಾಸ್ ಆಗಿದ್ದಾನೆ. ಅದು ಎಕ್ಸಾಮ್ 1ನಲ್ಲೇ ರೆಡಿಯಾಗಿದೆ. ಇಲ್ಲಿ ಇದೇ ಪಿಕ್ ಆಗುತ್ತೆ ಸರ್, ಯಾವುದೇ ಕಾರಣಕ್ಕೂ ಇದು ಪಿಕ್ ಆಗಲ್ಲ, ನೆನಪಿರಲಿ. ಯಾಕಂದರೆ ಎಕ್ಸಾಮ್ 1 ಎಕ್ಸಾಮ್ 2 ಅಂತ ಕಾನ್ಸೆಪ್ಟ್ ಇರುವಂಥದ್ದೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಮಕ್ಕಳೇ ಅಂತ. ಇಂಪ್ರೂವ್ಮೆಂಟ್ ನಿಮ್ಮ ಕೈಯಲ್ಲಿ ಟ್ರೈ ಮಾಡ್ತಾ ಇದ್ದೀರಾ. ಈಗ ಎಕ್ಸಾಂಪಲ್ ಭಾಳ ಸಲ ಹೇಗಾಗ್ಬಿಡುತ್ತೆ ಅಂದರೆ, ಗುಡ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಂಗ್ಲೀಷೇ ಅಂದ್ಕೊಳ್ಳಿ. ಇಂಗ್ಲೀಷಲ್ಲಿ 76 ಬಂದಿರುತ್ತೆ. ಮತ್ತೆ ಇಂಗ್ಲೀಷ್ ಎಕ್ಸಾಮನ್ನು ಬರೀತೀರಾ ಮಕ್ಕಳೇ, ಆಯಿತಾ? ಮತ್ತೆ ಇಂಗ್ಲೀಷ್ ಎಕ್ಸಾಮನ್ನು ಬರೀತೀರಾ, 75 ಆಗಿಬಿಡುತ್ತೆ. ಹೌದಲ್ವಾ? ಯಾವುದನ್ನು ತಗೊಂತಾರೆ? ಇದನ್ನೇ ತಗೊಂತಾರೆ. ಇಲ್ಲ 75 ತಗೊಂತಾನೋ, ಇದನ್ನೇ ತಗೊಳೋದು. ಯಾಕೆ ತಗೊಳೋದು ಅಂದರೆ, ಯಾವ ಅಂಕಗಳು ಜಾಸ್ತಿ ಇದ್ದಾವೋ ಅದನ್ನೇ ಕನ್ಸಿಡರ್ಡ್ ಮಾಡಲಾಗತ್ತೆ. ಫೈನಲ್ಲಾಗಿ ಮಾರ್ಕ್ಸ್ ಕಾರ್ಡ್ ಬರುವ ಸಮಯದಲ್ಲಿ ಪಾಸೋ ಫೇಲು ಅಂತ ಅಲ್ಲಿ ಪ್ರಿಂಟ್ ಆಗುತ್ತೆ. ಫುಲ್ ಕ್ಲಿಯರಾಗಿ ಅರ್ಥ ಮಾಡಿಸಿದ್ದೀನಿ. ಇಂಟರ್ನಲ್ ಮಾರ್ಕ್ಸು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹಾಗೂ ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇನ್ನೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಅದರ ಒಂದು ವಿಡಿಯೋನ ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಿಸ್ ಈಸ್ ದ ಬೆಸ್ಟ್ ಚಾನ್ಸ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಎಕ್ಸಾಮ್ 2 ಕಟ್ಟಿ ಯಾವ ಸಬ್ಜೆಕ್ಟು ಕಡಿಮೆ ನಿಮಗೆ ಬರುತ್ತೆ ಅಂತ ಅನಿಸಿದೆಯೋ ಆ ಸಬ್ಜೆಕ್ಟನ್ನ ಇವತ್ತಿನಿಂದಲೇ ಓದಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್.